ಒಳ್ಳೆ ವಾಟರ್ ಕ್ರಾಸಿಂಗ್ ಸಿಕ್ತು. ನೋಡಿ ಹೆಲ್ಮೆಟ್ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈಗ ಮತ್ತೊಮ್ಮೆ ನಾನು ನಿಮ್ಮ ಮುಂದೆ ಒಂದು ಬೈಕ್ ರೈಡ್ ಪ್ಲ್ಯಾನ್ ಮಾಡಿದ್ವಿ. ಸೊ ಕತ್ಲು ಒಂದು 5 ಗಂಟೆಗೆ ಹೊರಟ್ವಿ. 5 ಗಂಟೆ 6:30 ಆಯಿತು, ಎಲ್ಲ 6 ಬರೋಷ್ಟೊಳಗೆ. ಈಗ ನಮ್ಮ ಪಯಣ ಸಕಲೇಶಪುರದ ಹತ್ತಿರ ಒಂದು ಗವಿ ಬೆಟ್ಟ ಅಲ್ವೇನೋ? ಎಷ್ಟು ಕಿಲೋಮೀಟರ್ ಇದೆ ಅದು? 240 ಇದೆಯೇನೋ? 240 ಕಿಲೋಮೀಟರ್ಸ್ ಇದೆಯಾ ಅದು? ಆಲ್ರೆಡಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಈ ಕುಣಿಗಲ್ ಹತ್ರ ಬಂದ್ವಿ ನಾವು. ಇಲ್ಲೊಂದು ತಂದೂರಿ ಚಾಯ್ ಬೇಕಿತ್ತು, ನೀವು ನೋಡ್ತಾ ಇದ್ದೀರಾ. ಅಲ್ಲೊಂದು ಟೀ ಹಾಕ್ಕೊಂಡು ನಮ್ಮ ಹೊಸ ಪರಿಚಯ ಮಾಡ್ಕೊಳ್ಳಿ ಬ್ರೋ. ನಿಮ್ಮದು ಮಹೇಶ್ ಅಂತ. ತಾವು ಗೊತ್ತಲ್ಲ, ನಾವು ದೊಡ್ಡ ಮನೆ. ತಾವು ಹಾಂ, ಕರೆಕ್ಟು. ಈ ವರ್ಷದ ಫಸ್ಟ್ ಎವರ್ ಮಾನ್ಸೂನ್ ರೈಡ್ ಅಂತೇನು ಅಂದ್ಕೊಂಡಿಲ್ಲ ನಾವು. ಹಾಂ, ಮೇ ಬಿ. ಸೊ ಸದ್ಯಕ್ಕೆ ಒಂದು ಆಫ್ ರೋಡಿಂಗ್ ಇದೆ, ಗವಿ ಬೆಟ್ಟ ಅಂತ. ಬೆಟ್ಟ ಹತ್ಸೋದು, ಒಂದು ಆಫ್ ರೋಡಿಂಗು ಫಾರ್ ದ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಎಲ್ರೂ ನೀವು ಆಫ್ ರೋಡಿಂಗ್ ಮಾಡಿದ್ದೀರಾ? ಎಲ್ರದ್ದು ಫಸ್ಟ್ ಟೈಮ್. ನೋಡುವ ಹೆಂಗಿರುತ್ತೆ ಅಂತ. ನಮ್ಮ ಬೈಕಲ್ಲಿ ಇದೆ, ತೋರಿಸ್ತೀನಿ ನೋಡಿ. ಬಿಸಿ ಬಿಸಿ ನೀರು ಹೊಗೆ ಬರ್ತಾ ಇದೆಯಾ? ಹಾಂ, ಬರ್ತಾ ಇದೆ. ಗೋಪುರ ಹಿಂಗೆ ಪ್ರೆಸ್ ಮಾಡಿ ಆನ್ ಮಾಡಿ ಚಟ್ನಿ ರುಬ್ತಾ ಇರಿ, ತಿಂತಾ ಇರಿ. ಕುಣಿಗಲ್ಲಿಂದ ಒಂದು ತಂದೂರು ಚಾಯ್ ಹಾಕ್ಕೊಂಡು ಸೀದಾ ಅಲ್ಲಿಂದ ನಾವು ಬಂದಿದ್ದೆ ಹೊಳೆನರಸೀಪುರ. ಇಲ್ಲಿ ಒಂದು ಹೋಟೆಲ್ ಹತ್ರ ನಿಂತ್ವಿ. ವಿಶೇಷವಾಗಿ ಒಂದಷ್ಟು ತಿಂಡಿ ತಿಂದ್ವಿ. ಆ್ಯಸ್ ಯೂಶುವಲ್ ಉಪ್ಪಿಟ್ಟು, ಕೇಸರಿ ಬಾತು ತಿಂದ್ವಿ. ಇಡ್ಲಿ ವಡೆ, ಸೆಟ್ ದೋಸೆ ಎಲ್ಲ ತಿಂದ್ವಿ. ಇಲ್ಲೊಂದು ಕಡೆ ಸುಸು ಮಾಡೋಣ ಅಂತ ಗಾಡಿ ನಿಲ್ಲಿಸಿದ್ವಿ. ಇಲ್ಲೊಂದು ಕಾಲುವೆ ಇದೆ ಆಯಿತಾ. ಎಷ್ಟು ಪ್ಯೂರ್ ಆಗಿದೆ ನೋಡಿ ನೀರು. ಕಾಲುವೆ ಗಲೀಜಾಗಿದೆ, ಆದರೆ ನೀರು ಸಿಕ್ಕಾಪಟ್ಟೆ ಪ್ಯೂರ್ ಆಗಿದೆ. ಅಚ್ಚ ಏ ಟೈಮ್ ಎತ್ತುತ್ತಾ ಇದೆ ಅಂದರೆ ಯಾವ ಗಾಡಿ ಬಿಟ್ಟು ಹಚ್ಚುತ್ತೆ. ಓ ಈಸಿ ಬಾಯ್. ಕಮಾನ್ ಶಿಷ್ಯ, ಕಮಾನ್. ಸಿಕ್ಕ ಇಲ್ಲೇ ಸಿಕ್ಕ ಶಿಷ್ಯ. ಬನ್ನಿ ಬ್ರೋ ಮಹೇಶ್, ಕಮಾನ್. ಕೆಸರಾರ್ಸು. ನಿಧಾನ ಎಕ್ಸ್ಟ್ರಾ ಕಮ್ಮಿ ಮಾಡ್ಕೊ. ನೈಸ್ ಬಾಯ್. ಹೊಡಿ ಶಿಷ್ಯ. That's called a pro. ನೀವು ಇದ್ದೀರಾ ಅಂತ ನಾನು ಹೋಗ್ತಿರೋದು.
ಸರ್ ನಮಸ್ತೆ, ನಿಮ್ಮ ಹೆಸರು? ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಪ್ರತಾಪ್ ಸಿಂಹ, ಶನಿವಾರ ಸಂತೆ ಮಹಾಲಕ್ಷ್ಮಿ ಸೋಲಾರ್ ಆ್ಯಂಡ್ ಹೋಮ್ ಅಪ್ಲಯನ್ಸಸ್. ನಾನು ಈ ಊರಿನ ಒಂದು ಕುಗ್ರಾಮದ ಒಂದು ಯುವಕ. ಈ ಊರು ಅನ್ನೋದು ಒಂದು ಸ್ವರ್ಗ, ಸ್ವಿಟ್ಜರ್ಲ್ಯಾಂಡಿಗೆ ನೀವು ಬಂದಿರೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಥ್ಯಾಂಕ್ ಯು. ಈ ಒಂದು ಊರು ಅನ್ನೋದು ಒಂದು ಸ್ವರ್ಗ. ಈ ಊರಲ್ಲಿ ಏನಿದೆ, ನೀವೆಲ್ಲ ಪ್ರಪಂಚ ಸುತ್ತಿ ಎಲ್ಲ ಕಡೆ ಹೋಗ್ತಾ ಇದ್ದೀರಾ ದುಡ್ಡು ಖರ್ಚು ಮಾಡಿಕೊಂಡು. ಬನ್ನಿ ಇಲ್ಲಿಗೆ, ನಮ್ಮೂರಲ್ಲಿ ಒಂದು ಸ್ವರ್ಗ ಇದೆ. ಸ್ವರ್ಗಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಗವಿ ಬೆಟ್ಟ ಅಂದರೆ ಇಲ್ಲೊಬ್ಬ ದೊಡ್ಡ ಸೈಂಟ್ ಗವಿ ಅಂದರೆ ಏನಂದರೆ ಇಲ್ಲೊಂದು ಸೈಂಟ್ ಬಂದು ಇಲ್ಲೊಂದು ಋಷಿಮುನಿ ಇದ್ದಾರೆ, ಇವಾಗಲೂ ಜೀವಂತವಾಗಿದ್ದಾರೆ. ನಿಮಗೆ ಇಲ್ಲಿ ಬಂದರೆ ನಿಮ್ಮ ಸಕಲ ಸಂಕಷ್ಟಗಳು ಪರಿಹಾರ ಆಗ್ತವೆ. ಅಭಯ, ಆರೋಗ್ಯ, ಆಯುಸ್ಸು, ಐಶ್ವರ್ಯ, ಸುಖ, ಶಾಂತಿ, ಸಮೃದ್ಧಿ, ಅಭಯ, ಆರೋಗ್ಯ, ಅಷ್ಟೈಶ್ವರ್ಯ ಎಲ್ಲ ಸಿಗುತ್ತೆ ಅಲ್ಲಿ. ಗವಿ ಬೆಟ್ಟಕ್ಕೆ ಭೇಟಿ ಕೊಡಿ. ಇದೊಂದು ಪ್ರಕೃತಿಯ ಸ್ವರ್ಗ. ಎಲ್ಲೂ ಸ್ವಿಟ್ಜರ್ಲ್ಯಾಂಡ್ ಇಲ್ಲ, ಇದೇ ಸ್ವಿಟ್ಜರ್ಲ್ಯಾಂಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಕ್ಕತ್ತಾಗಿದೆ ಸ್ಪಾಟು. ಇವಾಗಷ್ಟೇ ಒಬ್ಬರು ಲೋಕಲ್ ಎಷ್ಟು ಮಾತಾಡಿಸ್ದೆ, ಕೇಳಿದ್ರಿ ಡೀಟೇಲ್ಸ್ ನೀವೇ, ಅದೇನೋ ಸ್ಟೋರೀಸ್ ಹೇಳಿದರು. ಆ್ಯಂಡ್ ರೋಡ್ ಇನ್ನೂ ಇದೆ, ಬಾಕಿ ಇದೆ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ನಿಮ್ಗೆ ತೋರಿಸ್ಲಿಕ್ಕೆ. ಲೆಟ್ಸ್ ಗೋ. ಕಟ್ಟಿಗೆ ಹಿಡಿದಿಲ್ಲ ಗಾಡಿನ ಅಷ್ಟು ಟೈಟಾಗೆ ನೋಡಿ. ಇಲ್ಲ ಮಣ್ಣು ಸ್ವಲ್ಪ ಭಾಳ ತಿಳಿಯಿದೆ ನಮ್ಗೆ ಆಗ್ತಿಲ್ಲ. ಈ ಕಡೆ ಹೋಗ್ಲಾ? ಸ್ಟ್ರೈಟ್ ಐತಿ ನೀವು ಬೇಡ. ಕಿಶನ್ ಹಾಕು ಮಣ್ಣು, ರೊಕ್ಕ ಹಾಕಿಸ್ಕೊಂಡು ನನ್ನ ಮಗಂದು ಇಲ್ಲಿ ಹುಡಿ ಬಂದು ನೋಡಿ. ಇದು ಹುಡಿ ಎಷ್ಟು ಆಗ್ತಾ ಇಲ್ಲ. ರೆಡಿ, ಟ್ರೈ ಮಾಡಿ. ಬ್ರೇಕ್ ಇಲ್ಲಿ ಹೋಗ್ಬೋದು. ಹಾಂ, ಮತ್ತೆ ಹತ್ತಿ ಇಟ್ಕೋಬೇಕು ನೀವು. ನೀವು ಇದ್ದೀರಾ ಅಂತ ನಾನು ಹೋಗ್ತಿರೋದು. ಅಲ್ಲಿ ಜಾಗ್ತಲ್ಲ, ಅಲ್ಲಿ ನೋಡಿದ್ದು. ನಾ ಈಗ ಹೇಳಿಟ್ಕೊಳ್ಳಿ, ನಾನು ಅವನು ಹೇಳಿದ್ದೀನಿ. ಹಾಂ, ಸಾಕು ಬಿಡ, ಹೊಂಟೋಯ್ತು. ಸಸ್ಪೆನ್ಷನ್ ಅದು ಕೈ ಹೋಗೋದಲ್ಲಿ. ನೀನು ಜಾಸ್ತಿ ನಿಧಾನ. ಬ್ರೇಕ್ ವರ್ಕ್ ಆಗಲ್ಲ. ಬ್ರೇಕ್ ಹಿಡಿದ್ರೆ ಹೋಗ್ತಾ ಇರುತ್ತೆ ಗಾಡಿ. ಅದು ಸ್ಕೇಟಿಂಗ್ ತರ. ಹಿಡ್ಕೊ ನಿಧಾನಕ್ಕೆ ಬಿಡ್ಬೇಕು.
ಜಾಗ ಇಲ್ಲ ಇಲ್ಲ ಇಳ್ಸೋ ಇದ್ರೊಳಗಡೆಯಿಂದಾನೆ ಹೋಗಿದ್ರು ನನ್ grip ಸಿಗುತ್ತೆ ಹೋಗು ಅವ್ನ್ ಚಪ್ಲಿ ನೋಡು, ಅವ್ನ್ ಕಾಲು ಇಲ್ಲ. ಅವ್ನು ನೋಡ ಇವ್ನು ಬಂದೆ ಅಲ್ಲ ಆಲೆ ಬಂದು ಹಿಂದೆ ಕಚ್ಕೊಂಡ್ಬಿಟ್ಟವನೆ ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳಿ ಅಂತೆ ಇಲ್ಲ ಇವ್ನು ಪಾಸ್ ಮಾಡ್ಕೊಡಿ ಅಂತ ಫಾಸ್ಟ್ ಮಾಡ್ಕೊಡಿ ಅಂತ ಪಾಸ್ ಮಾಡಿ ಆಮೇಲೆ ಮಾಡ್ತೀನಿ. ಕ್ಲಚ್ ಬಿಟ್ಬಿಡಿದ್ರು ನಾವು ಮುಂದೆ ನಿಲ್ಸೋ ಇಲ್ಲಂದ್ರೆ ಹೋಗ್ಬಿಡ್ತಾನೆ ಹಂಗೆ ಜಾಸ್ತಿ ಅಲ್ಲೋಡು ಮರ ಹಿಡ್ಕೊಂಡ್ರೆ ಇಲ್ಲೆಲ್ಲ ಅದು ಕೊಡಿ ಸ್ವಲ್ಪ ಹಿಂದಕ್ಕೂ ಕಚ್ಕೊಂಡು ಹಿಂಗೆ ಕ್ಲಚ್ ಬಿಟ್ಬಿಟ್ರಿ ಹಿಂಗೆ ಸ್ಟಾರ್ಟ್ ಮಾಡ್ಕೊಂಡು ತೊಳ್ಕೊಂಡು ಹೋಗ್ಬಿಡೋಣ. ಅಷ್ಟೇ ಹಂಗೆ ಮಾಡೋದು. ಎತ್ತದಕ್ಕೆ ಮುಂದೆ ಲೈಟಾಗಿ ಕುತ್ಕೊಂಡು ತಳ್ಳ ಹಚ್ಬೇಕು ಈಗ. ಇಬ್ರು ಮುಂದೆ ನಿಂತ್ಕೋಬೇಕು, ಒಬ್ರು ತೊಳ್ಬೇಕು. ಬಟ್ ಇದು ನಮ್ಗೆ ನಿಂತ್ಕೊಳ್ಳೋ ಗ್ರಿಪ್ ಸಿಗಲ್ಲ ಇಲ್ಲಿ ಗಾಡಿ ಬಿಟ್ಟು ಹೋಗಿದ್ದೀರಾ ಬ್ರೋ ನೀವು? ಗಾಡಿ ನಿಂತಿತ್ತಲ್ಲ ಅದಕ್ಕೆ ಬಿಟ್ಟೆ. ಗೇರೆಲ್ಲ ಐತೆ, ಯಾರು ಜಾರ್ತೈತೆ. ಇಟ್ಕೊಂಡಿದ್ದೀವಿ. ಒಂದು ಕೆಲಸ ಮಾಡಲ್ಲ ಕೋಳೆ ಕೋಳೆ ಒಂಚೂರು ಅಲ್ಲಿ ಹಿಂದೆಯಿಂದ ನುಗ್ಸೋ ಒಂದು ಸ್ವಲ್ಪ ಫಾಸ್ಟಾಗಿ ಈ ಲೈನಾ ಮಜಾ 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 ಹೋಗಿ ಬ್ರೋ, ನಾನು ಹೇಳ್ದಲ್ಲ ಅಲ್ಲಿ ಹೋಗಿ ಬ್ರೋ. ನಿಧಾನಕ್ಕೆ ಬನ್ನಿ. ಬನ್ನಿ ಇಲ್ಲಿ ಜುಟ್ಟಿಗೆ ಬನ್ನಿ ಇಲ್ಲಿ. ದಿಸ್ ಈಸ್ ದ ಬ್ಯೂಟಿ ಆಫ್ ದ ನೇಚರ್. ಒಳ್ಳೆ ವಾಟರ್ ಕ್ರಾಸಿಂಗ್ ಸಿಕ್ತು. ನಮ್ಮ ಬಾಯ್ಸ್ ಎಲ್ಲ ಅವಾಗಿಂದ ಒದ್ದಾಡ್ತಾ ಇದ್ವಿ, ಒಂದು ನದಿ ನೋಡ್ತೀವಿ ಇನ್ನೊಂದು ಸಿಗಲಿಲ್ವಲ್ಲ ಅಂತ. ಸೊ ಯು ಕ್ಯಾನ್ ಸಿ ಎಷ್ಟು ಫ್ರೆಶ್ ಇದೆ ವಾಟರು. ಬಾಯ್ಸ್ ಬಾಟಲ್ ತುಂಬಿಸ್ಕೊಂಬೋಣ. ಸಕ್ಕತ್ತಾಗಿದೆ, ಚಿಕ್ಕ ಜರಿ.
ಶಿಷ್ಯ ಕಲ್ಲೈತೆ ನೋಡ್ಕೊಂಡು ಬರ್ಬೇಕು. ಬನ್ನಿ ಬನ್ನಿ ನೀವು ಸೀದಾ ಹೋಗಿ 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 ಹೋಗಿ. ಏನಾಯ್ತು ಬ್ರೋ? ಏನು ಆಗ್ತಾ ಇದೆ ನಿಮಗೆಲ್ಲ? ಈ ಪಟ್ಟಣಕ್ಕೆ ಏನಾಗಿದೆ? ಕೂಲೆಂಟ್ ಹೋಯ್ತು. ಓ ಶೇಟ್. ಶಿಷ್ಯ ಬ್ರೋ ಕೂಲೆಂಟು ಎತ್ತಿ ಬ್ರೋ. ಕುಡಿ ಬಾ. ಕೂಲೆಂಟ್ ಹೋಯ್ತು ಬಾರ ಬೇಗ. ಅಲ್ಲಿ ಗಾಡಿ ಎತ್ತಕ್ ಹೋದ್ರಾ? ಎತ್ತಿ ಬ್ರೋ ಬೇಗ ಎತ್ತಿ. ಖರಾಬ್ ಕೆಲಸ ಇದೆ ಈಗ ನಮ್ಗೆ. ಇಲ್ಲ ಕೂಲೆಂಟ್ ಜಾಸ್ತಿ ಹೋಗಿರಲ್ಲ ಮೇ ಬಿ. ಹಿರಿ ಸ್ಟ್ಯಾಂಡ್ ಹಾಕ್ತೀನಿ. ಸ್ಟ್ಯಾಂಡ್ ಆ ಕಡೆ ಐತೆ ಇಲ್ಲೆಲ್ಲ ಸೈಡ್ ಐತೆ. ನೋಡಿ ನಮ್ಮ ಶಿಷ್ಯನ ಗಾಡಿ ಇಷ್ಟೊಂದು ಕೂಲೆಂಟ್ ಆಯಿಲ್ ವೇಸ್ಟ್ ಆದ್ರೂ ಕೆಳಗೆ ಬಿದ್ದು ಮೇ ಬಿ ಎಕ್ಸೆಸ್ ಇತ್ತೇನೋ ಚೆಲ್ಲಿದೆ ಅಂತ ಕಾಣುತ್ತೆ. ಸ್ಟಾರ್ಟ್ ಆಗ್ತಿದೆ. ಗಾಡ್ಸ್ ಗ್ರೇಸ್. ನಿಮ್ಮ ಗಾಡಿಗೆ ಸ್ವಲ್ಪ ಬಂತು ಹೌದಾ? ಓಕೆ ಸ್ಟಾರ್ಟ್ ಆಯ್ತು ಗಾಡಿ ಸದ್ಯ. ಕೆಳಗಡೆ ನೋಡಿ ಹಾಕ್ಸೋಣ. ಏನಾಯ್ತು ಬ್ರೋ? ಆಯ್ತು ಮತ್ತೆ ಶಿಷ್ಯ ಹೆಸರು ಬಿದ್ದೆ. ಬ್ರೇಕ್ ಬಿಡಕ್ ಹೋಗ್ಬಿಡಿ. ಹತ್ತೋ ಗಾಡಿ ಮೇಲೆ ಹಾಕೋ. ಯಾಕೆ ಹಂಗೆ ಹೋಯ್ತಾವನು ಅವನು? ಶಿಷ್ಯ ಕಂಟೆಂಟ್ ಇನ್ನೊಂದ್ಸರಿ ಬೀಳಮ್ಮ. ಸೆಂಟ್ರಲ್ಲೇ ಹೋಗೋ. ಅಯ್ಯೋ ಮಹೇಶ್ ನೀವು ಎಳಿಬೇಕು. ಬಾಗಿ ತಳ್ಳು. ಜಿಪ್ಸಿ ವಾಲಾಸ್ ನೋಡಿ ಹೆಂಗೆ ಹೋಗ್ತು. ಅಯ್ಯೋ ಗಾಡಿ ಸಿಗಿರೋದು ಅಲ್ಲಿ ನೋಡಿ ಹೆಂಗೆ ಹೊಡಿತೈತ್ರಿ ಸೈಡ್ಗೆ. ಈಸಿ ಬಾ ಬ್ರೋ ಆಗುತ್ತೆ. ಬಡಿ ಸಾಕಾತ್. ಅಲ್ಲಿಂದನೇ ಬಂದಿರ್ತಾರೆ ಇವರು. ನಮ್ದು ಕಪ್ಪು ಅವರಲ್ಲಿ ಇಲ್ಲಿ ಬ್ರೋ ಅವಿಸ್ ದ ಜೋಶ್.
ದಿನ ನಮ್ಮ ಮಂಜುನಾಥನ ಬರ್ತ್ಡೇ, ಹಾಗಾಗಿ ವಿಶೇಷವಾಗಿ ಬೆಟ್ಟದ ಮೇಲೆ ನಾವು ಕೇಕ್ ತಂದಿದ್ದೀವಿ. ಕಣ್ಬೇಡ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಬಾಯ್. ಫುಲ್ ಕತೆ ಇಲ್ಲಿ. ನಾನು 4 ಸರಿ ಬೀಳಿಸ್ದೆ, ನಮ್ಮ ಶಿಷ್ಯ 1-2 ಸರಿ ಬಿದ್ದ, ನಮ್ಮ ಕೋಳಿ 1 ಸರಿ ಅವನು ಬಿದ್ದಿಲ್ಲ, ಗಾಡಿ ಬಿಟ್ಟ. ಅದೇನಾ ನಮ್ಮ ಮಗನೇ, ಇನ್ನೇನು ಏನೋ ಒಂದು ಬಿತ್ತು, ಗಾಡಿ ಕೆಳಗೆ ಬಿತ್ತು, ಅವನೊಂದು ಲೆಕ್ಕ. ಸೊ ಈಗ ಇಳಿತಾ ಇದ್ದೀವಿ ಗವಿಮಠದಿಂದ ಎಲ್ಲ ಆಯಿತು, ವ್ಯೂ ಪಾಯಿಂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಕೆಳಗೆ ಹೋಗ್ತಾ ಇದ್ದೀವಿ. ಕೆಳಗೆ ಹೋದ್ಮೇಲೆ ಏನು ಅಪ್ಡೇಟ್ಸ್ ಇದ್ದರೆ, ಇಲ್ಲ ಮತ್ತೆ ನಮ್ಮ ಹುಡುಗರು ಬೀಳ್ತಾರೆ. ಬೇಡ ಅಂತೀನಿ, ಬರ್ತಾರೆ, ಕೇಳಲ್ಲ, ಬೀಳ್ತಾರ. ಏನದು ಬೇಡ ಅಂತೀನಿ, ಬರ್ತಾರೆ, ಬೀಳ್ತಾರೆ, ಸಾಯ್ತಾರೆ. ಬ್ಯಾಡ್ರಯ್ಯ ಅಂದ್ರೆ ಕೇಳಲ್ಲ, ಹೋಗ್ತಾರೆ, ಸಾಯ್ತಾರೆ.